ನೋಡಿ, ಇವತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂಥವರು ಮಾಧುಸ್ವಾಮಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ವಿ ಸೋಮಣ್ಣ ಅವರ ಟಿಕೆಟ್ ಘೋಷಣೆ ಆಗುತ್ತೆ. ಇದರ ಬೆನ್ನಲ್ಲೇ ಅವರೆಲ್ಲೋ ಅಸಮಾಧಾನ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಟಿಕೆಟ್ ಕೈತಪ್ಪಿದ್ದಕ್ಕೆ ಬಿಜೆಪಿ ವಿರುದ್ಧ ಜೆ.ಸಿ. ಮಾಧುಸ್ವಾಮಿ ಅವರೀಗ ಕಿಡಿಕಾರಿದ್ದಾರೆ. 2-3 ವಿಷಯವನ್ನು ನಿಮ್ಮ ಬಳಿ ಹೇಳಿಕೊಳ್ತಾ ಇದ್ದೇನೆ. ಕಾಂಗ್ರೆಸ್ನವರು ಬಿ ಫಾರಂ ಮಾಧುಸ್ವಾಮಿ ಅವರಿಗೆ ಕೊಟ್ಟರೂ ಕೂಡ ನಿಲ್ಲೋದಿಲ್ಲ. ನಾನು ಯಾರಿಗೂ ಕಾಂಗ್ರೆಸ್ಗೆ ಬಂದೇ ಬರ್ತೀನಿ ಅಂತ ಯಾರಿಗೂ ಹೇಳಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಮಾಧುಸ್ವಾಮಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಮಾತಾಡಿದ್ದಾರೆ ಕೇಳ್ಕೊಂಬನ್ನಿ. ಲೋಕಸಭಾ ಚುನಾವಣೆಗೆ ಜೆ.ಸಿ. ಮಾಧುಸ್ವಾಮಿ ಅವರು ಕೂಡ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ದರು. ಆದರೆ ಅವರಿಗೆ ಟಿಕೆಟನ್ನು ಕೂಡ ಕೈ ತಪ್ಪಿರೋದನ್ನ ಇರೊಂದು ಕಡೆ ಅಸಮಾಧಾನ ಕೂಡ ಗೊಂಡಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಮಾಜಿ ಸಚಿವರಂತ ಜೆ.ಸಿ. ಮಾಧುಸ್ವಾಮಿ ಅವರು ಕೂಡ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್, ಈಗ ಟಿಕೆಟ್ ಕೂಡ ಕೈ ತಪ್ಪಿನ ಇಲ್ಲ ಒಂದು ಕಡೆ ನೀವು ಅಸಮಾಧಾನಗೊಂಡಿದ್ರ ಅಂತ ಕೇಳ್ಪಡ್ತಾ ಇದ್ದೀವಿ, ಏನಂತೀರ ಸರ್? ಇದನ್ನು ಫೈನಲ್ ಆಗಿ ಹೇಳಿದ್ದೀನಿ. ಸೋಮಣ್ಣ ಅಂತಲ್ಲ, ನಾನೆಲ್ಲೂ ಸೋಮಣ್ಣ ಅನ್ನೋ ಪದ ಬಳಸಲಿಲ್ಲ. ಹೊರಗಡೆ ಅವರು ಈ ಜಿಲ್ಲೆಯಲ್ಲಿ ಗೆಲ್ಲಲ್ಲ, ಸುಮ್ಮನೆ ಯಾಕೆ ನಮ್ಮ ಬಲಿ ಹಾಕ್ತೀರಿ, ಆಗಲ್ಲ, ನಾವು ಕೊಡಬೇಡಿ ಹೊರಗಡೆ ಅವ್ರಿಗೆ ಅಂತ ಹೇಳಿದ್ದೆ. ನಾನು ಈ ಮನಸ್ಥಿತಿನಲ್ಲೂ ಹಾಗೆ ಇದ್ದೀನಿ. ಸರ್, ನಿಮ್ಮ ಒಂದು ಅಸಮಾಧಾನ ಇರುವಂಥದ್ದು ಯಡಿಯೂರಪ್ಪ ಅವ್ರ ಮೇಲೆ ಇಲ್ಲ ಜಿ.ಎಸ್. ಬಸವರಾಜ್ ಅವ್ರ ಮೇಲೆ, ಸೋಮಣ್ಣ ಅವ್ರ ಮೇಲೆ ಸರ್? ನಾನು ನಂಬಿದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ. ಸೋಮಣ್ಣ ಅವ್ರ ಮೇಲೆ, ಬಸವರಾಜ್ ಅವ್ರ ಮೇಲೆ ಅಸಮಾಧಾನ ಆಗೋಕ್ಕಾಗಲ್ಲ. ನಾನೇನು ಅವ್ರನ್ನ ಲೀಡ್ರು ಅಂತ ನಂಬಿರಲಿಲ್ಲ. ಅವ್ರು ಹೇಳೋದು ಕೇಳೋದ್ರಿಂದ ನನಗೆ ಪರಿಣಾಮ ಬೇಕಾಗಿರಲಿಲ್ಲ. ಎಲ್ಲ ಮಾಡಿದೆ, ಯಡಿಯೂರಪ್ಪನವ್ರು ಯಾಕೆ ಹಿಂಗೆ ಮಾಡಿರು ಅಂತ ಅವ್ರ ಮೇಲೆ ಅಸಮಾಧಾನ ಆಗಿದೆ. ಬಿಟ್ಟರೆ ಬೇರೆಯವ್ರ ಸುದ್ದಿ ಕಟ್ಕೊಂಡು ನಂಗೆ ಏನು ಆಗಬೇಕಾಗಿಲ್ಲ. ಈಗ ಯಡಿಯೂರಪ್ಪ ಅವ್ರ ಜೊತೆ ನೀವು ನಿಷ್ಠೆಯಿಂದ ಇದ್ದದಕ್ಕೆ ಸರ್ ಈ ರೀತಿಯಾಗಿ ಟಿಕೆಟ್ ಕೈ ತಪ್ಪಿದ್ದು ಅಂತ ಅನಿಸುತ್ತೆ ನನಗೆ. ಅವ್ರಿಗೆ ಯಾರು ನಿಷ್ಠಾವಂತರಿದ್ದಾರೆ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು, ಅವ್ರನ್ನ ಯಾರನ್ನು ಬೇಕಾದ್ರೂ ಬಲಿ ಕೊಡ್ಬೋದು. ಯಾರು ನಮಗೆ ಬೈಕೊಂಡು ತಿರುಗಾಡ್ತಾರೆ